ನಮಸ್ಕಾರ. ನಾನು ಡಾಕ್ಟರ್ ರಿನೋಸ್ ಜೋನ್ಸ್ ಅಂತ. ಇವತ್ತು ಮದರ್ ತೆರೇಸಾ ಯೂನಿವರ್ಸಿಟಿಯ ಕಾನ್ವೊಕೇಷನ್ ನಡೀತಾ ಇದೆ. ಇವತ್ತು ನಮ್ಮ ವೈಸ್ ಚಾನ್ಸಲರ್ ಅಂತ ವಿಜಯ ಸರಸ್ವತಿ ಅವರು ನಮ್ಮ ಎರಡು ಕ್ಯಾಂಡಿಡೇಟ್ಗಳಿಗೆ, ಒಂದು ನಮ್ಮ ಪಾಸ್ಟರ್ ಜಿ ಎ ಪಾಲ್ ಅವರಿಗೆ ಇವತ್ತು ಸೋಷಿಯಲ್ ವರ್ಕ್ಸಲ್ಲಿ ಕೊಟ್ಟಿದ್ದಾರೆ. ಅವರು ಇಷ್ಟು ವರ್ಷಗಳಿಂದ ತಮ್ಮ ಜೀವನವನ್ನು ಒಂದು ಸಾಧಾರಣವಾಗಿ ಒಂದು ಟೀಚರಾಗಿ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಚರ್ಚ್ ಓಪನ್ ಮಾಡಿ ಹಲವಾರು ಜನಕ್ಕೆ ತಮ್ಮ ಥಿಯಾಲಜಿಯಿಂದ ಜನಕ್ಕೆ ಏನಾದರೂ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಪಾಸ್ಟ್ರಾಗಿ ಅಲ್ದಿರೋ ಮತ್ತು ಸೋಷಿಯಲ್ ವರ್ಕ್ಸ್ ಕೂಡ ಮಾಡಿ ತುಂಬ ಜನಗಳಿಗೆ ಹೆಲ್ಪ್ ಮಾಡಿ ಉನ್ನತ ಮಟ್ಟದಲ್ಲಿ ಮ್ಯಾಂಗ್ಳೂರು, ಉಡುಪಿ ಇಂಥ ಪ್ರದೇಶಗಳಲ್ಲಿ ತುಂಬ ದೊಡ್ಡ ಕೆಲಸಗಳು ಮಾಡಿ ಬಡ ಮಕ್ಕಳಿಗೆ, ಸುಮಾರು ಜನ ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡಿ ಒಂದು ಲೆವೆಲ್ಗೆ ಇವತ್ತು ಬಂದಿದ್ದಾರೆ. ಇವತ್ತು ದೇವರ ಆಶೀರ್ವಾದದಿಂದ ಅವರಿಗೆ ಥಿಯಾಲಜಿಯಲ್ಲಿ ಕೊಡಬೇಕಾಗಿತ್ತು, ಅವರಿಗೆ ಇಲ್ಲ, ಅವರು ಸೋಷಿಯಲ್ ವರ್ಕ್ಸಲ್ಲೇ ನಾನು ಗುರುತಿಸ್ಕೊಂಡಿದ್ದೀನಿ ಅನ್ನೋದು ಕಾರಣದಿಂದ ಇವತ್ತು ಅವರಿಗೆ ಸೋಷಿಯಲ್ ವರ್ಕ್ಸಲ್ಲಿ ಡಾಕ್ಟರೇಟ್ ಅವಾರ್ಡ್ ದೊರಕಿದೆ. ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಕೊತೀನಿ ನಮ್ಮ ಯೂನಿವರ್ಸಿಟಿ ಮೂಲಕ. ಹೀಗಾಗಿ ಅದೇ ಥರದಲ್ಲಿ ನಮ್ಮ ಲೀಗಲ್ ಅಡ್ವೈಸರು ಮತ್ತು ತುಂಬ ಚಿಕ್ಕ ವಯಸ್ಸಿನಲ್ಲೂ ವಕೀಲರಾಗಿ ಮತ್ತು ಅವರು ಫಸ್ಟು ಅಸಿಸ್ಟೆಂಟಾಗಿ ಆಮೇಲೆ ಇವತ್ತೊಂದು ವಕೀಲರಾಗಿ ತುಂಬ ಬಡ ಕುಟುಂಬದಿಂದ ಮೇಲೆ ಬಂದು ಸುಮಾರು ಜನಕ್ಕೆ ಇವತ್ತು ಒಂದು ಮಾದರಿಯಾಗಿ, ಹಾಗಲ್ದಿರೆ ಲೀಗಲ್ ಅಡ್ವೈಸರಾಗಿ ದೊಡ್ಡ ವ್ಯಕ್ತಿಗಳಿಗೆ ನಮ್ಮ ಇವತ್ತು ಜೆಮ್ ಆಫ್ ಇಂಡಿಯಾ ಅಂತ ಒಂದು ಅವಾರ್ಡ್ ಕೊಡ್ತಾರೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ. ಇವತ್ತು ನಮ್ಮ ಕರುಣ ಅನ್ನೋ, ನಾವೆಲ್ಲ ವಿಘ್ನೇಶ್ ಅಂತಲೇ ಕರಿತೀವಿ, ಇವತ್ತು ಕರುಣ ಅನ್ನೋರಿಗೆ ಇವತ್ತು ಜೆಮ್ ಆಫ್ ಇಂಡಿಯಾ ಅವಾರ್ಡ್ ದೊರಕಿದೆ. ನಾನು ಅವ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತೀನಿ ನಮ್ಮ ಯೂನಿವರ್ಸಿಟಿ ಮೂಲಕ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಿಮಗೆ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ, ಯಾತಕ್ಕೆ ಮತ್ತು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ನನಗೆ ಸಮಾಜ ಸೇವೆ ಮಾಡೋದ್ರಿಂದ ಹಾಗೂ ಚರ್ಚ್ ಪಾಸ್ಟಾಗಿ ವರ್ಕ್ ಮಾಡೋದ್ರಿಂದ ಅದನ್ನು ಗುರುತುಪಡಿಸಿ ನನಗೆ ಒಂದು ಡಾಕ್ಟರೇಟ್ ಪದವಿಯನ್ನು ಮದರ್ ತೆರೇಸಾ ಯೂನಿವರ್ಸಿಟಿಯಿಂದ ನನಗೆ ದೊರಕಿದೆ. ಯಾವತ್ತೂ ಯೋಚನೆ ಮಾಡಿಲ್ಲ, ಇದು ದೇವರು ಕೊಟ್ಟಂಥ ಗಿಫ್ಟ್ ಅಂತ ತಿಳ್ಕೊಳ್ತೀನಿ. ನನಗೀಗ 65ನೇ ವರ್ಷದಲ್ಲಿ ಈ ಅವಾರ್ಡ್ ಸಿಕ್ಕಿದೆ. ನಾನು ದೇವರಿಗೆ ತುಂಬ ಕೋಟಿ ಮಹಿಮೆ ಹೇಳ್ತಾ ಸಂತೋಷವಾಗಿ ನನ್ನ ಉಸಿರಿರ್ತಂಗ ಸಮಾಜ ಸೇವೆ ಮಾಡಿ ಬಡವರಿಗಾಗಿ ದುಡಿದು ಬಡವರ ಕಷ್ಟ ಸುಖವನ್ನು ಅರ್ಥ ಮಾಡಿ ಅವರಿಗೊಂದು ಮಾರ್ಗದರ್ಶನ ನೀಡುವುದೇ ನನ್ನ ಕೆಲಸಗಳಾಗಿದೆ. ಸರ್, ಮುಂಬರುವ ದಿನಗಳಲ್ಲಿ ನೀವು ಯಾವ ಥರ ಜನರ ಸೇವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ನಾನು ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಅದರ ಮುಖಾಂತರವಾಗಿ ಜನಗಳಿಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ ಅವರನ್ನು ಮುಂದಿನ ಬದುಕು ದಾರಿದೀಪವನ್ನು ಹೇಗೆ ಬೆಳೆಸಬೇಕನ್ನೋದ ಅದನ್ನು ಅರ್ಥ ಮಾಡಿ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಅವರನ್ನು ಒಂದು ದಾರಿಗೆ ತರಬೇಕಂತ ನನ್ನ ಗುರಿಯಾಗಿದೆ. ಹಾಂ ಸರ್, ಇವತ್ತು ಜೆಮ್ ಆಫ್ ಇಂಡಿಯಾ ಅವಾರ್ಡ್ ಸಿಕ್ಕಿದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ನಿಮ್ಮ ಸೋಷಿಯಲ್ ಮೀಡಿಯಾವರು ಬಂದಿದ್ದೀರಾ, ನಿಮಗೆ ನಾನು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆ ತಿಳಿಸ್ತೀನಿ. ಯಾಕೆಂದರೆ ನಾನು ಈ ಜೆಮ್ ಆಫ್ ಇಂಡಿಯಾ ಅವಾರ್ಡ್ ತೊಗೋತಾ ಅಂತ ಹೇಳಿದ ತಕ್ಷಣ ನಮ್ಮ ಚಂದ್ರಪ್ಪನವರಾಗಲಿ, ನಮ್ಮ ವಕೀಲರು, ನಮ್ಮ ವಸಂತ್ ಕುಮಾರ್ ಅವರಾಗಲಿ ಮತ್ತು ಜಯಶ್ರೀರಾಗಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನರು ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ. ಇದಕ್ಕೆ ನಾನು ಏನು ಬೆಲೆ ಕೊಡಲಿ? ಈ ಅವಾರ್ಡ್ ತೊಗೊಳ್ಳಿಕ್ಕೆ ನನ್ನ ಸ್ನೇಹಿತರು ಜೊತೆಗೆ ನಮ್ಮ ಈ ಸೇಂಟ್ ಮದರ್ ತೆರೇಸಾ ಯೂನಿವರ್ಸಿಟಿನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಕ್ಕಂಥ ನಮ್ಮ ಯೂನಸ್ ಅವ್ರಿಗೆ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಈಗ ತಾನೇ ಮೊನ್ನೆ ಗೋವಾಗೆ ಹೋಗಿದ್ದೆ. ಇದು 2024ರಲ್ಲಿ 2ನೇ ಅವಾರ್ಡ್ ಆಗ್ತದೆ. ಒಂದು ಆದಿಲೀಲಾ ಫೌಂಡೇಶನ್ ಕಡೆಯಿಂದ ಅದು ತಗೊಳ್ಳಿಕ್ಕೆ ನಮ್ಮ ಚಂದ್ರಪ್ಪ ಅವರು ಮತ್ತು ತುಂಬ ಜನ ಕರ್ಕೊಂಬಂದರು ಗೋವಾದಲ್ಲಿ. ಈಗ ನಮ್ಮ ಈ ವಸಂತ್ ಕುಮಾರ್ ಅವರು ಸುಮಾರು 1 ಕೋಟಿಯಿಂದ 8-9 ಜನ ಕರ್ಕೊಂಬಂದಿದ್ದಾರೆ ಸೀನಿಯರ್ ಕೌನ್ಸಿಲ್ಗಳನ್ನ. ಈ ಅವಾರ್ಡ್ ತೊಗೊಳಕ್ಕೆ ಮುಖ್ಯವಾಗಿ ಇಂಥ ನಮ್ಮ ಸ್ನೇಹಿತರು ನಾನು ಏನು ಹೇಳಲಿ, ಜೊತೆಗೆ ಈ ಜೆಮ್ ಆಫ್ ಇಂಡಿಯಾ ಅವಾರ್ಡ್ ತೊಗೊಳಕ್ಕೆ ನನಗೆ ಭಾಳ ಖುಷಿ ಆಗ್ತಿದೆ. ಇದೇ ರೀತಿ ಎಲ್ಲರೂ ನನಗೆ ಪ್ರೋತ್ಸಾಹಿಸಿ ಅವಾರ್ಡ್ ತೊಗೋತಾರೆ, ಮತ್ತೊಂದು ಮಾಡ್ತಾರೆ ಅಂತೇಳಿ ರೆಸ್ಪಾನ್ಸ್ ಬಂದೇ ಬರ್ತದೆ. ಆ ಥರ ಈ ರೆಸ್ಪಾನ್ಸ್ ಬರ್ತದೆ, ಅದಕ್ಕೆಲ್ಲ ನಾವು ತಲೆ ಕುಚ್ಕೋಬಾರ್ದು. ನಮ್ಮ ಜೊತೆ ಯಾರಿದ್ದಾರೆ, ಮುಂದೆ ನಮ್ಮ ಕಷ್ಟ ಆಗಲಿ ಸುಖ ಆಗಲಿ ಅವಾರ್ಡ್ ತೊಗೋತಾರಂತೆ ಜನ ಬರ್ತಾರೆ, ಆದರೆ ಒಂದು ಕೆಟ್ಟ ನೇಮ್ ಹೊರಿಸ್ಲಿಕ್ಕೂ ಅದೇ ಥರ ಜನ ಕಾಯ್ತಾ ಇರ್ತಾರೆ. ಯಾಕೆಂದರೆ ಸುಮಾರು ಪ್ರೋಗ್ರಾಮ್ ನನಗೆ ನಮ್ಮ ಕೋರ್ಟಿನ ಆವರಣದಲ್ಲಿ ಮಾಡ್ತಾಯಿದ್ದಾರೆ. ಮತ್ತು ಬೇರೆ ಹೈಕೋರ್ಟಲ್ಲಿ ಆಗ್ಬೋದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗ್ಬೋದು, ಮೇಲ್ಕೋರ್ಟ್ ಆಗ್ಬೋದು, ಸಿಟಿ ಸಿವಿಲ್ ಕೋರ್ಟ್ ಆಗ್ಬೋದು, ಎಲ್ಲ ಕಡೆ ನಮ್ಮ ಸ್ನೇಹಿತರು, ಆಪ್ತ ಸ್ನೇಹಿತರು ಫಂಕ್ಷನ್ ಮಾಡ್ತಿದ್ದಾರೆ. ಅಲ್ಲೋಗಿ ನಾನು ಎಲ್ಲ ರೀತಿ ಮಾಡೋದು ದೊಡ್ಡದಲ್ಲ. ನಾನು ಮೊದಲನೇದಾಗಿ 2003ರಲ್ಲಿ ನಾನು ಎಜುಕೇಷನ್ ಮಾಡಿಕೊಂಡು 2003 ಅಂದರೆ ಸುಮಾರು ಒಂದು 23 ವರ್ಷ ಹಿಂದೆಗಡೆ
ನಾನು ಬೆಂಗಳೂರಿನಲ್ಲಿ ಕಸುಬು ಮಾಡಿಕೊಂಡಿದ್ದೆ. ಈಗ ಈ ಮಟ್ಟಕ್ಕೆ ಬರಬೇಕು ಅಂದರೆ ನನ್ನ ಸ್ನೇಹಿತರ ಕಾರಣರಾಗ್ತಾರೆ. ಅವಾರ್ಡ್ ತೊಗೊಳ್ಳಿಕ್ಕೆ ನಾವು ಆಸೆ ಪಡಬಾರ್ದು. ನಾವು ಏನು ಕೆಲಸ ಮಾಡ್ತೀವಿ, ಜನರು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು, ಅದು ಬೇರೆ ಬಿಟ್ಟು ನಾವು ಜನರ ಮನಸ್ಸಲ್ಲಿ ಉಳಿಲಿಕ್ಕೆ ನಾವೇನು ಕೆಲಸ ಮಾಡೋಕ್ಕಾಗ್ತದೆ ಅದನ್ನು ನೋಡಿಕೊಂಡು ಜಿಮ್ ಆಫ್ ಇಂಡಿಯಾ ಅವಾರ್ಡು ತೊಗೊಳ್ಳಿಕ್ಕೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅವಾರ್ಡ್ ನಮ್ಮ ಹಿಂದೆ ಬರುತ್ತೆ. ನಾವೇನು ಅವಾರ್ಡ್ ಇರೋದಕ್ಕೆ ಹೋಗಲ್ಲ. ನೋಡಿ, ಇವತ್ತು ನಾನು ಅವಾರ್ಡ್ ತೊಗೊಂಡಿದ್ದೀನಿ, ಒಳ್ಳೆ ಕೆಲಸ ಮಾಡಿ ಅವಾರ್ಡ್ ನಾನು ಹುಡ್ಕೊಂಬಂದಿದ್ದೆ. ಯಾಕೆಂದರೆ ಇಂಥ ಪ್ರೀತಿಯ ಸ್ನೇಹಿತರ ಜೊತೆಗಿರ್ಬೇಕಾದ್ರೆ ಅವರ ಒಂದು ಹಾರೈಕೆ, ಒಂದು ಶುಭಾಶಯಗಳ ಜೊತೆಗೆ ಈ ಅವಾರ್ಡ್ ತಗೊಂಡು ಅಂತೇಳಿ ಇಷ್ಟಪಡ್ತೀನಿ. ಎಲ್ಲರೂ ಇದೇ ಥರ ಒಂದು ಒಳ್ಳೆಯ ಹೆಸರು ಮಾಡಿಕೊಂಡು ಮನುಷ್ಯನಲ್ಲಿ ಎಲ್ಲರೂ ಕೆಟ್ಟವರಾಗ್ಬೋದು ಒಳ್ಳೆಯವರಾಗ್ಬೋದು, ಎಲ್ಲರೂ ಇದೇ ರೀತಿ ಉತ್ತಮ ಕೆಲಸ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ನಾನು ಎಲ್ಲರೂ ಒಂದು ಈ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಚಂದ್ರಪ್ಪ ಅಂತ, ಕರುಣಾ ಅವರ ಸ್ನೇಹಿತರು. ಈ ದಿವಸ ಶ್ರೀ ಕರುಣಾ ಅವರಿಗೆ ತಮ್ಮ ಜೀವಮಾನ ಸಾಧನೆಗೋಸ್ಕರ ಜಿಮ್ ಆಫ್ ಇಂಡಿಯಾ ಅವಾರ್ಡ್ ಕೊಟ್ಟಿದ್ದಾರೆ. ಇದು ಒಂದು ಉತ್ತಮ ಅವಾರ್ಡು. ಅವರು ಮಾಡತಕ್ಕಂಥ ಸೇವೆ ಕೇವಲ ಈ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಸಾಮಾಜಿಕವಾಗಲಿ ಎಲ್ಲರಿಗೂ ಸಹ ತಮ್ಮದೇ ಆದ ವಿಶಿಷ್ಟ ಸೇವೆ ಸಲ್ಲಿಸಿ ಈ ಒಂದು ಅವಾರ್ಡಿಗೆ ಭಾಳ ಅರ್ಹತೆ ಹೊಂದಿದ್ದಾರೆ. ಇದರಿಂದ ನಮ್ಮ ಎಲ್ಲ ಸ್ನೇಹಿತರವರಿಗೂ ಭಾಳ ಖುಷಿಯಾದ ವಿಚಾರ ಅಂತ ನನ್ನ ಭಾವನೆ. ಅವರು ತಮ್ಮ ಕಾರ್ಯಕ್ಷಮತೆ ಹೆಚ್ಚಿನ ಮಾಡ್ಕೊಳ್ತಾರೆ ಮತ್ತು ಇದನ್ನು ನೋಡಿ ಇನ್ನೊಬ್ಬರಿಗೆ ಸಹಿತ ಉತ್ತೇಜನ ಬರಬೇಕದು. ತಾವು ಸಹ ಸಮಾಜ ಸೇವೆ ತೊಡಗಿಸ್ಕೋಬೇಕು ಮತ್ತು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಮತ್ತು ತಮ್ಮ ಒಂದು ಕಾಲಾವಕಾಶ ವೇಸ್ಟ್ ಮಾಡ್ದಂಗೆ ಎಲ್ಲ ಸಾಮೂಹಿಕರ ಭಾಗವಹಿಸೋ ಮುಖಾಂತರ ಒಂದು ಸಾಮಾಜಿಕ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಇದರಿಂದ ಯುವಕರಿಗೆ ಮತ್ತು ಎಲ್ಲ ಸಾಮಾಜಿಕರಿಗೂ ಒಂದು ಒಳ್ಳೆಯದಾಗಲಿ ಅಂತ ಅವ್ರ ಭಾವನೆ ಇರುತ್ತೆ ಮತ್ತು ಇನ್ನೂ ಹೆಚ್ಚಿನ ಒತ್ತಡ ಅವ್ರು ಇರುತ್ತೆ. ನೋಡಿ, ನಾವು ದುಡ್ಡದಲ್ಲಿ ನಮಗೆ ಯೂಸ್ ಆಗೋದು ಸಾಧ್ಯವಿಲ್ಲ. ಯಾಕಂದರೆ ನಾವು ದುಡ್ಡು ಸ್ವಲ್ಪ ಪ್ರಮಾಣದಲ್ಲಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಮತ್ತು ವಯೋವೃದ್ಧರಿಗೆ ದಾನ ಮಾಡೋದ್ರ ಮುಖಾಂತರ ಅವನು ನಮ್ಮ ಸೇವೆಯನ್ನು ಅವರಿಗೆ ತೊಡಗಿಸ್ಕೋಬೇಕು ನಾವು. ಆವಾಗಲೇ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಲ್ಲ ದುಡ್ಡು ಅನ್ನೋದು ಸುಮ್ಮನೆ ಅಲ್ಲ, ಅದು ಅನ್ನೆಸರಿ ಯೂಸ್ ಮಾಡಬಾರ್ದು. ಅದ್ರ ಸಾರ್ಥಕತೆ ಪಡ್ಕೋಬೇಕು ನಾವು. ಆವಾಗಲೇ ಆ ದುಡ್ಡಿಗೆ ವ್ಯಾಲ್ಯೂ ಬರೋದು. ಸರ್, ಕೊನೆಯದಾಗಿ ವಿಡಿಯೋ ಮುಖಾಂತರ ನೀವು ಯುವಕರಿಗೆ ಏನು ಮೆಸೇಜ್ ಕೊಡೋದು? ಯುವಕರು ಹೆಚ್ಚಿನದಾಗಿ ಯಾವುದೇ ಟೈಮ್ ವೇಸ್ಟ್ ಮಾಡ್ದಂಗೆ ತಮ್ಮ ವಿದ್ಯಾಭ್ಯಾಸ, ಜ್ಞಾನಾರ್ಜನೆ ಮತ್ತು ಸಾಮಾಜಿಕ ಸೇವೆ ತೊಡಗೋ ಮುಖಾಂತರ, ಹಿರಿಯರಿಗೆ ಗೌರವ ಕೊಡೋ ಮುಖಾಂತರ, ಸಮಾಜ ಸಾಧಕರಿಗೆ ಗೌರವ ಕೊಡೋ ಮುಖಾಂತರ ತಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ವಸಂತ ಅಂತ, ಸೀನಿಯರ್ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಕರುಣಾ ಸರ್ ಇಲ್ಲಿ ಅಷ್ಟೇ ಅಲ್ಲ, ಎಷ್ಟೋ ಕೆಲಸಗಳು ಮಾಡಿದ್ದಾರೆ. ಕೋರ್ಟ್ನಲ್ಲೂ ತುಂಬ ಕೆಲಸ ಮಾಡ್ತಾ ಇರ್ತಿದ್ರು. ನಮಗೆ ಖುಷಿ ಏನಾಯ್ತಂದರೆ ಇಲ್ಲೊಂದು ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ಅವ್ರಿಗೊಂದು ಅವಾರ್ಡ್ ಸಿಕ್ಕಿದೆ ಅಂತ ತುಂಬ ಖುಷಿಯಾಗಿದೆ. ನನಗೂ ಒಂಥರ ಏನಂದರೆ, ಒಂದೆಲ್ಲನ ಕೆಲಸ ಮಾಡಿದರೆ ಒಂದು ರಿಕಾಗ್ನಿಷನ್ ಸಿಗುತ್ತೆ, ಇಂಥ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ಗೊತ್ತಾಗಿದ್ದು ಅವ್ರ ಮುಖಾಂತರ ನನಗೂ ಒಂದು ಉತ್ತೇಜನ ಬರ್ತಾಯಿದೆ. ನನಗೂ ಇಂಥ ಕೆಲಸ ಮಾಡಿದರೆ ಇಂಥ ಒಂದು ಅವಾರ್ಡು ಇಲ್ಲ ಒಂದು ರಿಕಾಗ್ನಿಷನ್ ಅವಾರ್ಡ್ ಇದ್ದು ಒಂದು ರಿಕಾಗ್ನಿಷನ್ ಸಿಗುತ್ತೆ ಅಂತ ನನಗೂ ಇಂಥ ಕೆಲಸ ಮಾಡಬೇಕು ಅಂತಂದು ಒಂದು ಉತ್ತೇಜನ ಸಿಗ್ತಾಯಿದೆ.